ನಾವು 5ನೇ ತರಗತಿಯ ವಿದ್ಯಾರ್ಥಿಗಳು. ವಾರದ ವಿಜ್ಞಾನ ಪ್ರಯೋಗದ ಹೆಸರು ಬೆಳಕಿನ ವಕ್ರೀಭವನ. ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಪ್ಲಾಸ್ಟಿಕ್ ಗ್ಲಾಸ್, ಅರ್ಧದಷ್ಟು ನೀರು ತುಂಬಿರುವ ಪ್ಲಾಸ್ಟಿಕ್ ಗ್ಲಾಸ್ ಮತ್ತು ಒಂದು ಪೆನ್. ಬನ್ನಿ ಸ್ನೇಹಿತರೆ, ಪ್ರಯೋಗ ಮಾಡೋಣ. ಖಾಲಿ ಪ್ಲಾಸ್ಟಿಕ್ ಗ್ಲಾಸಿನಲ್ಲಿ ಪೆನ್ ಇಟ್ಟಾಗ ಪೆನ್ನು ನೇರವಾಗಿ ಕಾಣುತ್ತದೆ. ಅದೇ ಪೆನ್ನನ್ನು ನೀರು ತುಂಬಿರೋ ಗ್ಲಾಸಿನಲ್ಲಿ ಇಟ್ಟಾಗ ಪೆನ್ನು ಅರ್ಧದಷ್ಟು ಮುರಿದಂತೆ ಕಾಣುತ್ತದೆ. ಇದಕ್ಕೆ ಕಾರಣ ಏನಪ್ಪಾ? ಬೆಳಕಿನ ವಕ್ರೀಭವನ. ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ, ಪ್ರವೇಶ ಮಾಡುವಾಗ ಏನ್ ಮಾಡ್ತತಿ? ತನ್ನ ದಿಕ್ಕನ್ನ ಬದಲಿಸುತ್ತದೆ. ಹಂಗಾಗಿ ನಮಗೆ ಇಲ್ಲಿ ಖಾಲಿ ಗ್ಲಾಸ್ನಲ್ಲಿ ಪೆನ್ನನ್ನು ಇಟ್ಟಾಗ ಪೆನ್ನು ನೇರವಾಗಿ ಕಾಣಿಸ್ತು. ಖಾಲಿ ಗ್ಲಾಸ್ನಲ್ಲಿ ಗಾಳಿ ಮಾಧ್ಯಮದಲ್ಲಿ ನಮಗೆ ಪೆನ್ನು ನೇರವಾಗಿ ಕಾಣಿಸ್ತು. ಅದೇ ಇಲ್ಲಿ ಅರ್ಧ ಗಾಳಿ ಮಾಧ್ಯಮ, ಅರ್ಧ ನೀರಿನ ಮಾಧ್ಯಮ, ಅಂದ್ರೆ ಅರ್ಧದಷ್ಟು ನೀರು ತುಂಬಿರುವಂತ ಗ್ಲಾಸು. ಇಲ್ಲಿ ನಮಗೆ ಹೆಂಗ್ ಕಾಣಿಸ್ತತಿ ಅಂದ್ರೆ ಪೆನ್ನು ಅರ್ಧ ಮುರಿದಷ್ಟು. ವೆರಿ ಗುಡ್, ಅರ್ಧ ಮುರಿದಂಗೆ ಕಾಣಿಸ್ತತಿ. ಹೌದಾ? ಇದನ್ನೇ ನಾವೇನ್ ಹೇಳ್ತೀವಿ? ಬೆಳಕಿನ ವಕ್ರೀಭವನ. ವೆರಿ ಗುಡ್.